ಕೇಳುಗರೆ ನಮಸ್ಕಾರ. ಈ ಮನುಷ್ಯ ಅನ್ನೋ ಪ್ರಾಣಿ ಎಷ್ಟು ಭಯಭೀತನಾಗಿರ್ತಾನೆ ಅಂತಂದರೆ, ಅವನಿಗೆ ಏನಾದರೂ ಸಣ್ಣ ತೊಂದರೆ ಆದರೆ ದೇವರನ್ನ ಭಾಳ ಬೇಗ ಮರೆ ಹೋಗ್ತಾನೆ. ಆಗ ಅವನು ದೇವರು ಅವನಿಗೆ ನೆನಪಾಗುತ್ತೆ. ಅಲ್ಲಿವರೆಗೆ ಅವನು ಮಾಡಿದ್ದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅವನು ಮಾಡಿದ್ದೇ ಎಲ್ಲ ಸರಿ ಅಂತೇಳಿ ಅವನು ಅಂದ್ಕೊಂಡಿರ್ತಾನೆ. ಇಲ್ಲ ಅಂತಂದರೆ ಅವನು ತನ್ನಷ್ಟಕ್ಕೆ ತಾನೇ ದೊಡ್ಡ ನಾಯಕ, ತನ್ನಷ್ಟಕ್ಕೆ ತಾನೇ ದೊಡ್ಡ ತನಗೇನೂ ಆಗದೇ ಇರತಕ್ಕಂಥ ಒಂದು ಅಜರಾಮರ ಅಂತ ತಿಳ್ಕೊಂಡಿರ್ತಾನೆ. ಯಾವುದೇ ಒಂದು ಸಣ್ಣ ಬೇನೆ ಆದರೆ, ನೋವಾದರೆ ಅವನು ತಡ್ಕೊಳ್ಳೋದಿಲ್ಲ. ಉದಾಹರಣೆಗೆ ಹೊಟ್ಟೆ ನೋವು ಅಂತ ಅಂದ್ಕೊಳ್ಳಿ, ಹೊಟ್ಟೆ ಜಾಡಿಸೋದು ಅಂದ್ಕೊಳ್ಳಿ, ತಲೆನೋವು ಅಂದ್ಕೊಳ್ಳಿ, ಅಥವಾ ಯಾವುದೇ ಭಾಗದ ಮಂಡೆ ನೋವಾದರೂ ಕೂಡ ಅವನು ಭಾಳ ಬೇಗ ಅಸಹಾಯಕನಾಗಿಬಿಡ್ತಾನೆ. ಈ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಔಷಧಗಳಿದ್ದಾವೆ, ಈ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿಗಳಿದ್ದಾವೆ, ವನಸ್ಪತಿಗಳಿದ್ದಾವೆ, ಮರಗಳಿದ್ದಾವೆ, ಬಳ್ಳಿಗಳಿದ್ದಾವೆ. ಅವೆಲ್ಲವನ್ನು ಮೀರಿ ಮನುಷ್ಯ ಅಹಮ್ಮಿನಲ್ಲಿ ಅವೆಲ್ಲವನ್ನು ಇಗ್ನೋರ್ ಮಾಡಿರ್ತಾನೆ ಒಂದು ಕಾಲದಲ್ಲಿ. ಅವನು ಯಾಕೆ ಇಗ್ನೋರ್ ಮಾಡ್ತಾನಂದರೆ, ಅವನ ಹತ್ರ ದುಡ್ಡಿರುತ್ತೆ, ಅವನ ಹತ್ರ ಪೊಸಿಷನ್ ಇರುತ್ತೆ, ಅವನ ಹತ್ರ ಆಸ್ತಿ ಇರುತ್ತೆ, ಅವನ ಹತ್ರ ಏನೆಲ್ಲ ಇರುತ್ತೆ. ಆಗ ನಾನು ಯಾರಿಗೂ ಹೆದರಬೇಕಾಗಿಲ್ಲ, ನಾನು ಬೇಕಾದಷ್ಟು ನಾನು ಗುಣಮುಖನಾಗ್ಬೋದು, ನಾನು ತಗೋಬೋದು ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಇಫ್ ವೆಲ್ತ್ ಈಸ್ ಲಾಸ್ಟ್, ಹಣ ಹೋದರೆ ಏನೋ ಸ್ವಲ್ಪ ಕಳ್ಕೊಂಡಂಗೆ, ಆರೋಗ್ಯ ಹೋದರೆ ಒಂದು ಅರ್ಧ ಭಾಗವನ್ನೇ ಕಳ್ಕೊಂಡಂಗೆ, ಆದರೆ ನಮ್ಮ ಚಾರಿತ್ರ್ಯ ಹೋದರೆ ಸಂಪೂರ್ಣವಾಗಿ ನಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಂಡ ಹಾಗೆ ಅಂತಕ್ಕಂಥದ್ದು. ಹಾಗಾಗಿ ಈ ಚಾರಿತ್ರ್ಯವನ್ನು ಕಾಪಾಡ್ತಕ್ಕಂಥದ್ದು. ಅದಕ್ಕೆ ಈ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ಲ ಅಂತೆ. ಸೊ ಈ ಅಡಕೆಗೆ ಹೋಗೋ ಮಾನವನ್ನು ನಾವು ಭಾಳ ಸೂಕ್ಷ್ಮವಾಗಿ ಕಾಪಾಡ್ಕೋಬೇಕು. ಆದರೆ ಬದುಕಿನ ಅನಿವಾರ್ಯತೆಗಳಲ್ಲಿ ಎಲ್ಲೋ ಒಂದು ಕಡೆಗೆ ನಮಗೆ ಈ ಬದುಕು ಅನಿವಾರ್ಯವಾಗಿರುತ್ತೆ. ಆಮೇಲೆ ತಪ್ಪು ಮಾಡೋದು ಸಹಜ, ಆದರೆ ಪದೇ ಪದೇ ತಪ್ಪು ಮಾಡೋದಿದೆಯಲ್ಲ, ಅದು ಮೂರ್ಖತನ ಅಂತ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಪ್ಪು ಮಾಡೇ ಮಾಡ್ತಾನೆ. ತಪ್ಪು ಮಾಡದೇ ಇದ್ದರೆ ಅವನಿಗೆ ಉಳಿಗಾಲ ಇಲ್ಲ. ಅನಿವಾರ್ಯವಾಗಿಯೋ ಅಥವಾ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದೋ ತಪ್ಪು ಮಾಡಲೇಬೇಕಾಗತ್ತೆ. ಸೊ ಈ ತಪ್ಪನ್ನು ಮತ್ತೆ ಮತ್ತೆ ಮಾಡೋದಿದೆಯಲ್ಲ, ಅದು ನಿಜವಾದ ಮೂರ್ಖತನ ಅಂತಕ್ಕಂಥದ್ದು. ಸೊ ಈ ಭೂಮಿ ಮೇಲೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಈ ಮನುಷ್ಯ ಎಷ್ಟೆಲ್ಲ ಹಾರಾಡ್ತಾನೆ, ಎಷ್ಟೆಲ್ಲ ತಾನೇ ಶ್ರೇಷ್ಠ, ತನ್ನಿಂದಲೇ ತಾನೇ ಅಂತಕ್ಕಂಥ ಹುಸಿ ಈ ನಂಬಿಕೆಯಲ್ಲಿ ಬದುಕಿದ್ದಾನಲ್ಲ, ಅದು ಎಲ್ಲೋ ಒಂದು ಕಡೆಗೆ ಅವನಿಗೆ ಗೊತ್ತಿಲ್ಲದೆ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳಿವು. ಅವನಿಗೆ ಯಾಕಂತಂದರೆ ಯಾವುದೂ ಉಳಿಯಲ್ಲ ಇಲ್ಲಿ. ಹಣ ಉಳಿಯಲ್ಲ, ಗುಣ ಉಳಿಯಲ್ಲ, ಪ್ರತಿಷ್ಠೆ ಉಳಿಯಲ್ಲ, ಅಧಿಕಾರ ಉಳಿಯಲ್ಲ. ವಯಸ್ಸಾದ ಮೇಲೆ ಮನುಷ್ಯ ಎಲ್ಲವನ್ನು ಕಳ್ಕೊತಾನೆ. ಈವನ್ ತನ್ನ ಕಿವಿಗೆ ಕೇಳೋದನ್ನು ಹೋಗ್ಬಿಡುತ್ತೆ. ಕಿವಿಗಳು ನಿಧಾನಕ್ಕೆ ಕೇಳಿಸ್ತವೆ, ಕಣ್ಣುಗಳು ತಮ್ಮ ದೃಷ್ಟಿಯನ್ನು ಕಳ್ಕೊಳ್ತವೆ, ಡೈಜೆಷನ್ ಪವರ್ ಕಳ್ಕೊಳ್ತವೆ, ಹೊಟ್ಟೆ ಮತ್ತು ಅವೆಲ್ಲವು. ಕಿಡ್ನಿ ತನ್ನ ಪವರನ್ನು ಕಳ್ಕೊಳ್ಳುತ್ತೆ, ಹೃದಯ ತನ್ನ ಪವರನ್ನು ಕಳ್ಕೊಳ್ಳುತ್ತೆ, ಲಿವರ್ ತನ್ನ ಪವರನ್ನು ಕಳ್ಕೊಳ್ಳುತ್ತೆ, ಮೆದುಳು ತನ್ನ ಪವರನ್ನು ಕಳ್ಕೊಳ್ಳುತ್ತೆ. ಹೀಗೆ ನಿಷ್ಕ್ರಿಯಗೊಳ್ತಾ ಹೋಗ್ತಾ ಇರ್ತಕ್ಕಂಥ ಮನುಷ್ಯ ಒಂದು ಕಡೆಗೆ ಹುಸಿ ಒಂದು ನಂಬಿಕೆಯಲ್ಲಿ ನಾನೆಲ್ಲ ನಾನೇ 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 ಅಂತಕ್ಕಂಥ ಭ್ರಮೆಯಲ್ಲಿದ್ದಾನೆ. ಅದು ಮೊದಲು ಹೋಗಬೇಕು ಅಂತಕ್ಕಂಥ. ನಾನು ಹೋದರೆ ಹೋದೇನು ಅಂತಕ್ಕಂಥ ಮಾತೇನಿದೆಯಲ್ಲ, ಕನಕರ ಈ ಮಾತು, ನಾನು ಅಂತಕ್ಕಂಥ ಅಹಂ ನಮ್ಮಿಂದ ಹೋಗಬೇಕಾಗಿದೆ.